ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಒಂದು ಪ್ರಾಡಕ್ಟ್ ರಿವ್ಯೂನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಪ್ರಾಡಕ್ಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಅದು ಬಂದು ಫೇರವೇರ್ ನ್ಯಾಚುರಲ್ಸ್ ಫೇರ್ನೆಸ್ ಸೊಲ್ಯೂಷನ್ ಕ್ರೀಮ್. ಸೊ ಈ ಒಂದು ಕ್ರೀಮ್ದು ಕಂಪ್ಲೀಟ್ ರಿವ್ಯೂನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಅಡ್ವಾಂಟೇಜಸ್ ಏನು, ಡಿಸಡ್ವಾಂಟೇಜಸ್ ಏನು, ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು, ಮತ್ತು ಇದ್ರದ್ದು ಪ್ರೈಸಿಂಗ್ ಏನು, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಮತ್ತೆ ಆಗ್ತಾಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ಫೇರವೇರ್ ನ್ಯಾಚುರಲ್ಸ್ ಕ್ರೀಮ್ ನನ್ನ ಹತ್ರ ಇರೋದು ಬಂದು 25 ಗ್ರಾಮ್ದು. ಇದ್ರದ್ದು MRP ಬಂದು 50 ರುಪೀಸ್ ಆಗಿದೆ. ಸೊ ಈಸಿಯಾಗಿ ನಿಮ್ಮ ಲೋಕಲ್ ಸ್ಟೋರ್ಸ್ಗಳಲ್ಲಿ ಇದು ಅವೈಲೇಬಲ್ ಇದೆ, ಈವನ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲೂ ನಿಮಗೆ ಅವೈಲೇಬಲ್ ಇದೆ. ಸೊ ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಲ್ಲ ಅಂತಂದರೆ ಲೈಕ್ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲೂ ಇದು ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ನಾವು ಪ್ಯಾಕೇಜಿಂಗ್ ನಾವು ನೋಡೋದಾದರೆ, ಸೊ ವೈಟ್ ಕಾರ್ಡ್ಬೋರ್ಡ್ ಬಾಕ್ಸ್ ಈ ರೀತಿ ಇದೆ. ಸೊ ಇದರಿಂದೇ ಎಲ್ಲ ನೆಸೆಸರಿ ಡೀಟೇಲ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ, ಜೊತೆಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಸೊ ಎಲ್ಲವನ್ನು ಡೀಟೇಲ್ಡಾಗಿ ಈ ಒಂದು ಬಾಕ್ಸ್ ಇಂದ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ನಾವು ಒಳಗಡೆ ಓಪನ್ ಮಾಡಿ ನಾವು ನೋಡೋದಾದರೆ ಈ ರೀತಿ ಟ್ಯೂಬ್ ಫಾರ್ಮಲ್ಲಿ ನಮಗೆ ಕ್ರೀಮ್ ಅವೈಲೇಬಲ್ ಇದೆ. ಸೊ ಇದು 25 ಗ್ರಾಮ್ ಕ್ರೀಮ್. ಸೊ ನೆಕ್ಸ್ಟ್ ನಾವು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ನಾವು ನೋಡೋದಾದರೆ, ಇದರಲ್ಲಿ ಮೇಯ್ನಾಗಿ 2 ಇಂಗ್ರೀಡಿಯೆಂಟ್ನ ಬಳಸಿದ್ದಾರೆ. ಅದು ಬಂದು ಸ್ಯಾಫ್ರನ್ ಮತ್ತು ಕೌಸ್ ಮಿಲ್ಕ್. ಸೊ ಸ್ಯಾಫ್ರನ್ ಬಂದು ಇಲ್ಲಿ ಬಾಕ್ಸಲ್ಲಿ ಹಾಕಿರೋ ಪ್ರಕಾರ ಸೋರ್ಸ್ ಮಾಡಿರೋದು ಕಾಶ್ಮೀರಿಂದನೇ ಡೈರೆಕ್ಟಾಗಿ ಸೋರ್ಸ್ ಮಾಡಿ ಇಲ್ಲಿ ಬಳಸಿದ್ದಾರೆ. ಸೊ ನಮಗೆ ಸ್ಯಾಫ್ರನ್ನಿಂದ ಸ್ಕಿನ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದರೆ, ಸ್ಯಾಫ್ರನ್ನಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ, ಜೊತೆಗೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ಫ್ಲಮೇಷನ್ ಇತ್ತು ಅಂತಂದರೆ ಕಡಿಮೆ ಮಾಡುತ್ತೆ. ಈವನ್ ಡಾರ್ಕ್ ಸರ್ಕಲ್ಸ್ ಇತ್ತು ಅಂತಂದರೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ನ ಗ್ಲೋ ಕೊಡಲಿಕ್ಕೆ ನಮಗೆ ಸ್ಯಾಫ್ರನ್ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನಾವು ಮಿಲ್ಕ್ದು ಬೆನಿಫಿಟ್ಸ್ನ ನಾವು ನೋಡೋದಾದರೆ, ಮಿಲ್ಕಿಂದನೂ ಹಲವಾರು ಬೆನಿಫಿಟ್ಸ್ ನಮ್ಮ ಸ್ಕಿನ್ಗೆ ಸಿಗುತ್ತೆ. ಸೊ ಡೀಟೇಲ್ಡಾಗಿ ನಾನು ಒಂದು ವಿಡಿಯೋನೇ ಮಾಡಿದ್ದೀನಿ. ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಐನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಕೌ ಮಿಲ್ಕಲ್ಲಿ ನಮಗೆ ಏನು ಬೆನಿಫಿಟ್ಸ್ ಅಂತ ಹೇಳೋದಾದರೆ, ಅದರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ಸ್ಕಿನ್ನ ನರಿಷ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಸ್ಕಿನ್ನ ಕ್ಲೆನ್ಸ್ ಮಾಡಿ ಟೋನ್ ಮಾಡಲಿಕ್ಕೆ ನಮಗೆ ಮಿಲ್ಕ್ ಹೆಲ್ಪ್ ಮಾಡುತ್ತೆ. ಸೊ ಇವೆರಡು ಮೇನ್ ಇಂಗ್ರೀಡಿಯೆಂಟ್ ಈ ಒಂದು ಕ್ರೀಮಲ್ಲಿ ಬಳಸಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಮೇನ್ ಏನಪ್ಪ ಅಂತಂದರೆ, ಎಸ್ಪೆಷಲಿ ಫೇರ್ನೆಸ್ ಕ್ರೀಮಲ್ಲಿ ನಮಗೆ ಹೇಳೋದಾದರೆ, ಇನ್ ಕೇಸ್ ಏನಾರೋ ಬ್ಲೀಚ್ ಇದೆಯಾ ಕ್ರೀಮಲ್ಲಿ, ಯಾಕಂದರೆ ಬ್ಲೀಚ್ ಲಾಂಗ್ ಟರ್ಮ್ಗೆ ನಮ್ಮ ಸ್ಕಿನ್ಗೆ ಒಳ್ಳೆಯದಲ್ಲ. ಸೊ ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಯಾವುದೇ ರೀತಿಯಾದ ಬ್ಲೀಚ್ ಮತ್ತು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಈ ಒಂದು ಕ್ರೀಮಲ್ಲಿ ಇಲ್ಲ. ಜೊತೆಗೆ ಅವರು ಇಲ್ಲಿ 2017 ಸ್ಕಿನ್ ಇರಿಟೇಷನ್ ಟೆಸ್ಟನ್ನು ಸಹ ಅವರು ಕಂಡಕ್ಟ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಯಾವುದೇ ರೀತಿಯಾದ ಬ್ಲೀಚ್ ಮತ್ತು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ಸ್ ಈ ಪ್ರಾಡಕ್ಟಲ್ಲಿ ಇಲ್ಲ, ಆ್ಯಂಡ್ ಇಟ್ ಈಸ್ ಆಬ್ಸಲ್ಯೂಟ್ಲಿ ಸೇಫ್ ಫಾರ್ ಯುವರ್ ಸ್ಕಿನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದಾಯಿತು ಇಂಗ್ರೀಡಿಯೆಂಟ್ಸ್. ಜೊತೆಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಏನಪ್ಪ ಅಂತಂದರೆ ಸನ್ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುತ್ತೆ. ನಿಮಗೆ UVA ಮತ್ತು UVB ರೇಸ್, ಸೂರ್ಯನ ಕಿರಣಗಳು ನಮ್ಮ ಮುಖಕ್ಕೆ ಏನು ಬರುತ್ತೋ, ಸೊ ಅದರಿಂದನೂ ಸಹ ಪ್ರೊಟೆಕ್ಷನ್ನ ಕೊಡುತ್ತೆ ಈ ಕ್ರೀಮ್ ಅಂತ ಹೇಳುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ಲೈಕ್ ನೀವು ಈ ಥರ ಕ್ರೀಮ್ ಹಚ್ಚಿದ್ರೂ ಸನ್ಸ್ಕ್ರೀನ್ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸನ್ಸ್ಕ್ರೀನ್ ಇಸ್ ರಿಯಲಿ ನೆಸೆಸರಿ. ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿಯಾದ SPF ಯಾವ ಅಮೌಂಟ್ ಇದೆ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಐ ವುಡ್ ಸಜೆಸ್ಟ್ ನೀವು ಸನ್ಸ್ಕ್ರೀನ್ ಬಳಸೋದು ಉತ್ತಮ ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಯಾವ ರೀತಿ ಯೂಸ್ ಮಾಡೋದು. ಸೊ ನಾರ್ಮಲ್ ಆಗಿ ಲೈಕ್ ನೀವು ಫೇಸ್ನ ವಾಶ್ ಮಾಡಿ, ನಿಮಗೆ ಡಿಸೈರ್ಡ್ ಕ್ವಾಂಟಿಟಿ ಎಷ್ಟು ಕ್ರೀಮ್ ಬೇಕು ಅದನ್ನು ನೀಟಾಗಿ ನಿಮ್ಮ ಫೇಸ್ಗೆ ಸರ್ಕ್ಯುಲರ್ ಮೋಷನಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಡೈಲಿ ಟ್ವೈಸ್ ಅಪ್ಲೈ ಮಾಡ್ಕೊಳ್ಳಿ ಬೆಟರ್ ರಿಸಲ್ಟ್ಗೆ. ಸೊ ನೀವು ಈ ಥರ ಕ್ರೀಮ್ ಎಲ್ಲ ಲೈಕ್ ನೀವು ಇಮ್ಮಿಡಿಯೇಟಾಗಿ ರಿಸಲ್ಟ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಬೇಕಾಗತ್ತೆ. ಲೈಕ್ ಸೇ ಫಾರ್ ಎಕ್ಸಾಂಪಲ್ 6 months, 1 year ಆಗ್ಬೋದು, ಅಥವಾ 2 years ಆಗ್ಬೋದು. ಸೊ ನಿಮಗೆ
ಡಿಸೈರ್ಡ್ ರಿಸಲ್ಟ್ ಬೇಕು ಅಂತ ಅಂದರೆ. ಸೊ ಅದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಿದ್ರೆ ಲೈಕ್ ಯು ಮೇ ಗೆಟ್ ದಿಸ್ ರಿಸಲ್ಟ್ ಅಂತ. ಸೊ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ಸೊ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಾದರೆ ನಿಮಗೆ ಸ್ಕಿನ್ ಟೋನ್ನ ಲೈಟ್ ಮಾಡುತ್ತೆ, ಜೊತೆಗೆ ಸ್ಕಿನ್ನ ಸಾಫ್ಟ್ ಮಾಡಿ ಸ್ಮೂತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಗೆ ಏನಾದ್ರು ಸ್ಪಾಟ್ಸ್ ಅಥವಾ ಬ್ಲೆಮಿಷಸ್ ಇತ್ತು ಅಂತಂದರೆ ಅದನ್ನು ಸಹ ರೆಡ್ಯೂಸ್ ಮಾಡುತ್ತೆ. ಮತ್ತು ಒಂದು ನಾನ್ ಆಯಿಲಿ ಲುಕ್, ಎಸ್ಪೆಷಲಿ ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇದೆಯೋ ಸೊ ಅವ್ರಿಗೆಲ್ಲ ತುಂಬ ಲೈಕ್ ಆಫ್ಟರ್ ಲೈಕ್ 2-3 hours ಆದಮೇಲೆ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದನ್ನು ರೆಡ್ಯೂಸ್ ಮಾಡುತ್ತೆ ಅಥವಾ ನಾನ್ ಆಯಿಲಿ ಫಿನಿಶ್ ಲುಕ್ನ ಕೊಡುತ್ತೆ. ಜೊತೆಗೆ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ನಿಮಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಸಿಗುವಂಥ ಬೆನಿಫಿಟ್ಸ್. ಸೊ ಅವರು ಇದನ್ನು ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಇನ್ನೊಂದು ಏನು ಹೇಳ್ತಾರಪ್ಪ ಅಂತಂದರೆ ಅದು ಒಂದು ರೀತಿ ನಿಜ. ಯಾಕೆ ಅಂತಂದರೆ ಈ ಒಂದು ಕ್ರೀಮ್ ನನ್ನ ಸ್ಕಿನ್ಗೆ ಒಂಥರ ಪರ್ಫಾರ್ಮ್ ಮಾಡ್ಬೋದು, ಇನ್ನೊಬ್ರು ಸ್ಕಿನ್ಗೆ ಬೇರೆ ರೀತಿ ಪರ್ಫಾರ್ಮ್ ಮಾಡ್ಬೋದು. ಎಲ್ಲರಿಗೂ ಒಂದೇ ರಿಸಲ್ಟ್ ಬರಬೇಕು ಅಂತ ಏನಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಸೊ ಅದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕನ್ಸ್ಯೂಮರ್ ರಿಸರ್ಚ್ ಪ್ರಕಾರ 2017 ನಡೆಸಿರುವಂಥ ಕನ್ಸ್ಯೂಮರ್ ರಿಸರ್ಚ್ ಸ್ಟಡಿ ಪ್ರಕಾರ ಇಂಡಿವಿಜುವಲ್ಸ್ಗೆ ರಿಸಲ್ಟ್ ವೇರಿ ಆಗಬಹುದು. ಅದು ದಟ್ ಇಸ್ ಟ್ರೂ. ಯಾಕೆ ಅಂದರೆ ನಂದು ಸ್ಕಿನ್ ಟೈಪ್, ನನ್ನ ಸ್ಕಿನ್ ಟೆಕ್ಸ್ಚರ್ ಒಂದು ರೀತಿ ಇರುತ್ತೆ, ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಒಂದು ರೀತಿ ಇರುತ್ತೆ. ಸೊ ಡಿಫ್ರೆಂಟ್ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ನನಗೆ 6 monthsಲ್ಲಿ ಕೆಲಸ ಮಾಡುವ ಲೈಕ್ ರಿಸಲ್ಟ್ ಕೊಡೋದು ಈ ಕ್ರೀಮ್, ನಿಮಗೆ ಅದು 1 ವರ್ಷ ತೊಗೋಬೋದು, ಇಲ್ಲ 3 monthsಗೆ ನಿಮಗೆ ರಿಸಲ್ಟ್ ಕೊಡಬಹುದು. ಸೊ ಇಟ್ ಡಿಪೆಂಡ್ಸ್ ಟು ಪರ್ಸನ್. ಸೊ ಇದಿಷ್ಟ ಆಯಿತು. ಸೊ ನೆಕ್ಸ್ಟ್ ನಾನು ಲೈಕ್ ಓವರಾಲ್ ಹೇಳಬೇಕು ಅಂತಂದರೆ ಟೆಕ್ಸ್ಚರ್ ವೈಸ್ ಈಸಿಯಾಗಿ ನಮ್ಮ ಸ್ಕಿನ್ಗೆ ಇದು ಅಬ್ಸಾರ್ಬ್ ಆಗುತ್ತೆ. ಸೊ ಯಾವುದೇ ರೀತಿಯಾದ ಕೇಕಿ ಅಥವಾ ಪ್ಯಾಚಿ ಥರ ಅನಿಸಲ್ಲ. ಸೊ ಈ ನೀಟಾಗಿ ನಿಮಗೆ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಇನ್ ಕೇಸ್ ನಿಮ್ದು ಏನಾದರೂ ಆಯಿಲಿ ಸ್ಕಿನ್ ಇತ್ತು ಅಂತಂತಂದರೆ ಮಾಯ್ಶ್ಚರೈಸರ್ ಆಗದೆ ಇದ್ರೂ ತಡೆಯುತ್ತೆ. ಬಟ್ ನಿಮ್ದು ಏನಾದರೂ ತುಂಬಾ ಡ್ರೈ ಸ್ಕಿನ್ ಇತ್ತು ಅಂಥವರು ಈ ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ನಂತರ ನೀವು ಈ ಕ್ರೀಮ್ನ ಅಪ್ಲೈ ಮಾಡಿದ್ರೆ ಬೆಟರ್. ಯಾಕೆ ಅಂತಂದರೆ ಸ್ವಲ್ಪ ಸ್ಕಿನ್ನ ಡ್ರೈ ಮಾಡ್ಬೋದು, ಎಸ್ಪೆಷಲಿ ಫಾರ್ ಡ್ರೈ ಸ್ಕಿನ್, ಲೈಕ್ ತುಂಬ ಡ್ರೈ ಸ್ಕಿನ್ ಇರೋರಿಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನಂತರ ಕ್ರೀಮ್ ಅಪ್ಲೈ ಮಾಡೋದು ಬೆಟರ್. ಸೊ ಓವರಾಲ್ ಹೇಳಬೇಕು ಅಂತಂದರೆ ಲೈಕ್ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜ್, ಅಡ್ವಾಂಟೇಜಸಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ನಿಮಗೆ ಸ್ಕಿನ್ ಟೋನ್ನ ಲೈಟನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇಮಿಡಿಯೇಟಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಸ್ವಲ್ಪ ಟೈಮ್ ಕೊಡಿ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಫಸ್ಟು ಯಾವುದೇ ಕ್ರೀಮ್ನ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿದ ನಂತರ ನೀವು ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿ. ನಂತರ ಇದು ನಿಮಗೆ ಇಲ್ಲೇ ಹೇಳ್ದಂಗೆ ಒಂದು ಸ್ಮೂತ್ ಸ್ಕಿನ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಸ್ಪಾಟ್ಸ್ ಮತ್ತು ಬ್ಲೆಮಿಷಸ್ನ ಕವರ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ತುಂಬ ಎಕ್ಸ್ಟೆಂಟಲ್ಲಿ ನಿಮಗೆ ಲೈಕ್ ನೀವು ಕನ್ಸೀಲರ್ ಅಪ್ಲೈ ಮಾಡಿದ್ರೆ ಕವರ್ ಮಾಡುತ್ತಲ್ಲ ಆ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ತುಂಬ ಲೈಟಾಗಿ ಇದು ಕವರ್ ಮಾಡುತ್ತೆ ಸ್ಪಾಟ್ಸ್ನ ಮತ್ತು ಬ್ಲೆಮಿಷಸ್ನ. ಜೊತೆಗೆ ಆಯಿಲಿ ಸ್ಕಿನ್ ಇರೋರಿಗೆ ಆಯಿಲಿನ ರೆಡ್ಯೂಸ್ ಮಾಡಲಿಕ್ಕೆ ಅಥವಾ ನಾನ್ ಆಯಿಲಿ ಲುಕ್ನ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಓವರಾಲ್ ಒಂದು ಡೇ ಟು ಡೇ ಕ್ರೀಮ್ಗೆ ಒಂದು ಒಳ್ಳೆ ಕ್ರೀಮ್ ಅಂತಲೇ ಹೇಳ್ಬೋದು. ಈವನ್ ಕಾಸ್ಟ್ ವೈಸು ಸಹ ಕಡಿಮೆನೇ ಇದೆ, ಲೈಕ್ 25 grams. ಲೈಕ್ ನೀವೇನಾರು ಒಬ್ಬರೇ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆರಾಮಾಗಿ 1 ತಿಂಗಳು ಯೂಸ್ ಮಾಡ್ಬೋದು. ಸೊ 50 rupeesಗೆ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಇನ್ನು ಕಾನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಏನೂ ಇಲ್ಲ. ಇನ್ ಕೇಸ್ ನಿಮ್ದು ಏನಾದರೂ ಡ್ರೈ ಅಥವಾ ತುಂಬಾ ಡ್ರೈ ಸ್ಕಿನ್ ಇತ್ತು ಅಂತಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನಂತರ ನೀವು ಕ್ರೀಮ್ ಅಪ್ಲೈ ಮಾಡಿದ್ರೆ ಬೆಟರ್. ಯಾಕೆ ಅಂತಂದರೆ ಲೈಕ್ ಆಲ್ರೆಡಿ ಡ್ರೈ ಸ್ಕಿನ್ ಇದೆ, ಸೊ ಇದನ್ನು ಅಪ್ಲೈ ಮಾಡಿದ್ರೆ ಇನ್ನೂ ಡ್ರೈ ಅನ್ನಿಸ್ಬೋದು ನಿಮಗೆ. ಸೊ ಐ ಸಜೆಸ್ಟ್ ಡ್ರೈ ಸ್ಕಿನ್ ಇರೋರು ನೋಡಿ ಯೂಸ್ ಮಾಡಿ. ನೆಕ್ಸ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ ನನಗೆ ಅಂತಂದ್ಬಿಟ್ಟು. ಸನ್ಸ್ಕ್ರೀನ್ ಹಚ್ಕೊಳ್ದೇ ಇದನ್ನು ನೀವು ಹಚ್ಕೊಂಡ್ರೆ ಲೈಕ್ ಗೊತ್ತಿಲ್ಲ, ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾದ SPF ಎಷ್ಟು ಇದೆ ಏನು ಅಂತ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಅವರು ಸನ್ ಪ್ರೊಟೆಕ್ಷನ್ ದಟ್ ಹೆಲ್ಪ್ಸ್ ಪ್ರೊಟೆಕ್ಟ್ ಯು ಫ್ರಮ್ UVA ಆ್ಯಂಡ್ UVB ರೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಐ ವುಡ್ ಸಜೆಸ್ಟ್ ಸನ್ಸ್ಕ್ರೀನ್ ಹಚ್ಕೊಂಡು ನಂತರ ನೀವು ಈ ಒಂದು ಕ್ರೀಮ್ ಅಪ್ಲೈ ಮಾಡಿಕೊಂಡ್ರೆ ಬೆಟರ್ ಅಂತ. ಇನ್ ಕೇಸ್ ಲೈಕ್ ಡಬಲ್ ಪ್ರೂಫ್ ಸಿಗುತ್ತೆ ನಿಮ್ಮ ಫೇಸ್ಗೆ. ಸೊ ಅವೆರಡೆ ಅದು ಬಿಟ್ಟರೆ ಓವರಾಲ್ ಒಂದು ಒಳ್ಳೆ ಪ್ರಾಡಕ್ಟ್. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ. ಸೊ ಯಾಕೆಂದರೆ ಲೈಕ್ ತುಂಬ ಹೊಸ ಪ್ರಾಡಕ್ಟ್ ಏನಲ್ಲ, ತುಂಬ ಹಳೇ ಪ್ರಾಡಕ್ಟೇ ಇದು. ಸೊ ಈವನ್ ನಾನು ಸುಮಾರು ರಿವ್ಯೂಸ್ದು ಸಹ ನೋಡಿದೆ ನಾನು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್
ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಒಳ್ಳೆ ರಿವ್ಯೂಸ್ ಇದೆ, ಲೈಕ್ ಓಕೆ ಗುಡ್ ಟು ಗೋ ಫಾರ್ ಡೈಲಿ ಯೂಸ್ ಅಂತ ಸುಮಾರು ಜನ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ. ಸದ್ಯದಲ್ಲಿ ನಮ್ಮಮ್ಮ ಇದನ್ನು ರೆಗ್ಯುಲರಾಗಿ ಟ್ರೈ ಮಾಡ್ತಿದ್ದಾರೆ. ಸೊ ಚೆನ್ನಾಗಿದೆ ಅಂತ ಹೇಳಿದ್ರು. ಇವನ್ ನಾನು ಕಪಲ್ ಆಫ್ ಟೈಮ್ಸ್ ಲೈಕ್ ಟೆಕ್ಸ್ಚರ್ ವೈಸ್ ಅವೆಲ್ಲ ಚೆಕ್ ಮಾಡಿದೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ಗುಡ್ ಟು ಗೋ ಫಾರ್ ಡೇ ಟು ಡೇ ಬೇಸಿಸ್. ಇವನ್ ಪ್ರೈಸ್ ಪಾಯಿಂಟ್ ಆಫ್ view ಅಲ್ಲಿ ನೋಡಿದ್ರು it is really okay. So that was the review of this product. So Fairever Naturals Fairness Solution. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ರಿಲೇಟೆಡ್ ಏನಾರ ಕ್ವೆಶನ್ಸ್ ಆ್ಯಂಡ್ ಕ್ವೈರೀಸ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಯಾವ ಪ್ರಾಡಕ್ಟ್ ರಿವ್ಯೂನ ಶೇರ್ ಮಾಡಲಿ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಸಹ ಶೇರ್ ಮಾಡ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ. ಮತ್ತು ಈ ಥರ ಇನ್ನೂ ಹೆಚ್ಚು ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.